ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ವಿಸ್ಮಯ, ಮಗುವಿನ ಒಳಗೆ ಮತ್ತೊಂದು ಮಗು ಪತ್ತೆ. ಸ್ನೇಹಿತರೆ, ಇಂಥ ಒಂದು ವೈದ್ಯಕೀಯ ಲೋಕದಲ್ಲೇ ಅಪರೂಪ ಹಾಗೂ ಜಗತ್ತಿನಾದ್ಯಂತ ಇಂದಿನ ತನಕ ಕೇವಲ 200 ಪ್ರಕರಣಗಳಷ್ಟೇ ವರದಿಯಾಗಿರುವಂತಹ ಕೇಸ್ ಇದು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕುಂದಗೋಳದ ಮಹಿಳೆ ತಮ್ಮ 2ನೇ ಮಗುವಿಗೆ ಜನ್ಮ ಕೊಟ್ಟರು. ಮೊದಲ ದಿನ ಎಲ್ಲವೂ ನಾರ್ಮಲ್ ಆಗೇ ಇತ್ತು, ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ರು. ಆದ್ರೆ 2ನೇ ದಿನ ಮಗುವಿನ ಹೊಟ್ಟೆ ಸ್ವಲ್ಪ ಉಬ್ಬುಕೊಂಡಂಗೆ ಕಾಣಿಸ್ತು. ಸುಮಾರು 2 ಸೆಂಟಿಮೀಟರ್ನ ನೀರಿನ ಗಂಟು ತರ ಇತ್ತು. ಡಾಕ್ಟರ್ಸ್ಗೆ ಅನುಮಾನ ಬಂತು. ತಕ್ಷಣ ಸ್ಕ್ಯಾನ್ ಮಾಡಿ ನೋಡಿದ್ರು. ಆದ್ರೆ ಸ್ಕ್ಯಾನ್ ನಲ್ಲಿ ಕಂಡಿದ್ದು ನೋಡಿ ವೈದ್ಯರೇ ಬೆಚ್ಚಿ ಬಿದ್ರು. ಮಗುವಿನ ಹೊಟ್ಟೆ ಒಳಗೆ ಇನ್ನೊಂದು ಭಾಗಶಃ ರೂಪುಗೊಂಡ ಮಗು, ಭ್ರೂಣ ಸಿಕ್ತು. ಮಗುವಿನೊಳಗೇನೆ ಮಗು. ಇದನ್ನ ವೈದ್ಯರು ಫೀಟಸ್ ಇನ್ ಫೀಟು ಅಂತ ಕರೀತಾರೆ, ಅಂದ್ರೆ ಭ್ರೂಣದೊಳಗಡೆ ಭ್ರೂಣ. ಈ ಸ್ಥಿತಿ ಅತ್ಯಂತ ಅಪರೂಪದಲ್ಲಿ ಅಪರೂಪ. ಹೇಗಾಗುತ್ತೆ ಅಂದ್ರೆ ಸ್ನೇಹಿತರೆ, ಗರ್ಭಾವಸ್ಥೆ ಆರಂಭದ ಹಂತದಲ್ಲಿ ಅವಳಿ ಭ್ರೂಣಗಳು ಬೆಳೀತಾ ಇದ್ದಾಗ ಒಂದು ಭ್ರೂಣ ಮತ್ತೊಂದರ ಒಳಗೆ ನುಕ್ಕೊಂಡು ಈ ರೀತಿ ಆಗುತ್ತೆ. ಹೊರಗಡೆಯ ದೊಡ್ಡ ಭ್ರೂಣ ಕರೆಕ್ಟ್ ಆಗಿ ಬೆಳೀತಾ ಹೋಗುತ್ತೆ, ತಾಯಿಯಿಂದ ಎಲ್ಲ ಪೋಷಕಾಂಶ ಪಡೆದು. ಆದ್ರೆ ಒಳಗಿರೋ ಭ್ರೂಣ ಸರಿಯಾಗಿ ಪೋಷಕಾಂಶ ಸಿಗಲ್ಲ, ಅಪೂರ್ಣವಾಗಿ ಬೆಳೆಯುತ್ತೆ. ಮೂಳೆ, ಕೈಕಾಲು, ಕೂದಲಿನ ರಚನೆ ಆಗುತ್ತೆ ಅಷ್ಟೇ, ಆದ್ರೆ ಹೃದಯ, ಮೆದುಳು, ಶ್ವಾಸಕೋಶ ಸರಿಯಾಗಿ ಬೆಳೆಯಲ್ಲ. ಈಗ ಕಿಮ್ಸ್ ವೈದ್ಯರು ಮಗುವಿನ ಹೊಟ್ಟೆನಿಂದ ಈ ಅಪೂರ್ಣ ಮಗುವನ್ನ ತೆಗೆಯೋ ಶಸ್ತ್ರಚಿಕಿತ್ಸೆಗೆ ತಯಾರಿ ಮಾಡ್ತಿದ್ದಾರೆ. ಲ್ಯಾಪ್ರೋಸ್ಕೋಪಿ ಮೂಲಕ ನಾಜೂಕಾಗಿ ಸರ್ಜರಿ ನಡೆಯುತ್ತೆ. ಸರ್ಜರಿ ಸಕ್ಸಸ್ ಆದ್ರೆ ಮಗುವಿನ ಆರೋಗ್ಯಕ್ಕೆ ಫ್ಯೂಚರ್ ನಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಆದ್ರೆ ಒಂದು ವೇಳೆ ಭ್ರೂಣದ ಟಿಶ್ಯೂ ಸಂಪೂರ್ಣವಾಗಿ ಹೊರಗೆ ಬರದೆ ಹೋದ್ರೆ ಸ್ವಲ್ಪ ಉಳ್ಕೊಂಡ್ರು ಕೂಡ ಮತ್ತೆ ಬೆಳೆಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಮುಂದೆನೂ ಕೂಡ ಹಲವಾರು ತಿಂಗಳುಗಳ ಕಾಲ ಅಲ್ಟ್ರಾಸೌಂಡ್, ಟ್ಯೂಮರ್ ಮಾರ್ಕರ್ ಟೆಸ್ಟ್ ಮಾಡಿಸ್ತಾ ಇರಬೇಕು. ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗ್ಲಿ, ಆ ಪುಟ್ಟ ಕಂದ ಆರೋಗ್ಯವಾಗಿರ್ಲಿ, ದೀರ್ಘಾಯುಷಿ ಆಗ್ಲಿ ಅಂತ ನಾವು ಕೂಡ ಹಾರೈಸೋಣ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.